ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡ್ರೈ ಸ್ಕಿನ್ಗೆ ಮತ್ತು ನಾರ್ಮಲ್ ಸ್ಕಿನ್ಗೆ ಅಂತೇಳಿ ಒಂದು ಕ್ರೀಮ್ ಮಾಡ್ತಾ ಇದ್ದೀನಿ. ಇದು ನೈಟ್ ಕ್ರೀಮು, ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಮಲ್ಕೋಬಹುದು. ಒಂದು ಬೌಲು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು, ಅದನ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನೊಂದು ಬೌಲು ಹಣ್ಣಾಗಿರೋ ಪಪ್ಪಾಯ ತಗೊಂಡಿದ್ದೀನಿ. ಪಪ್ಪಾಯ ತುಂಬ ಹಣ್ಣಾಗಿರ್ಬೇಕು ಮತ್ತು ಈ ಥರ ಕಲರ್ ಇರಬೇಕು, ಹಾಗಾದರೆ ಕ್ರೀಮು ಚೆನ್ನಾಗಿ ಬರುತ್ತೆ. ಈ ಕ್ರೀಮ್ನ ಮಕ್ಕಳು ಕೂಡ ಹಚ್ಬೋದು. ಈಗ ಚಳಿಗಾಲಕ್ಕೆ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ. ಇದು ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಫಸ್ಟು ಕ್ಯಾರೆಟ್ನ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಸೇರಿಸ್ತಾ ಇಲ್ಲ ನಾನು. ಈಗ ಪಪ್ಪಾಯ ಕೂಡ ಸೇರಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ನೀರು ಕೂಡ ನಾನು ಮಿಕ್ಸ್ ಮಾಡಿಲ್ಲ. ಕ್ಯಾರೆಟು ಪಪ್ಪಾಯ ಪೇಸ್ಟು ಒಂದು ಬೌಲ್ ಆಗಿದೆ. ಇದಕ್ಕೆ ಅರ್ಧ ಬೌಲು ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮತ್ತು ರುಬ್ಬಿರೋ ಪೇಸ್ಟ್ ಎಲ್ಲ ಸೇರಿಸ್ಬಿಟ್ಟು ಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕ್ರೀಮಲ್ಲಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಚಿಕ್ಕ ಮಗು ಕೂಡ ಇದು ಕ್ರೀಮ್ನ ಹಚ್ಬಹುದು. ಇದನ್ನ ಜಾಸ್ತಿ ಮಿಕ್ಸ್ ಮಾಡ್ತಾ ಇರಬಾರ್ದು. ಈಗಿನ ಎಣ್ಣೆ ಮೇಲ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ತಳ ಹತ್ತದೇ ಇರೋ ಥರ ಸ್ವಲ್ಪ ನೋಡ್ಕೊತಾ ಇರ್ಬೇಕಷ್ಟೆ. ಪಪ್ಪಾಯ ತುಂಬ ಹಣ್ಣಾಗಿರೋದೇ ತಗೋಬೇಕು. ಕಾಯಿರೋದು ತಗೊಂಡ್ರೆ ಸ್ಕಿನ್ ರ್ಯಾಷಸ್ ಆಗೋ ಚಾನ್ಸಸ್ ಇದೆ. ಅಮ್ಮನ ಗೂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಈ ಕ್ರೀಮ್ ಹಚ್ಚೋದ್ರಿಂದ ರಿಂಕಲ್ಗಳು ಕಡಿಮೆ ಆಗುತ್ತೆ, ಸುಕ್ಕುಗಳು ಕಡಿಮೆ ಆಗಿ ಸ್ಕಿನ್ನು ಗ್ಲೋಯಿಂಗ್ ಬರುತ್ತೆ ಚೆನ್ನಾಗಿ. ಒಂದ್ಸಲ ಮಾಡಿ ನೋಡಿ. ಕ್ರೀಮ್ನ ನೈಟ್ ಹಚ್ಬಿಟ್ಟು ಬೆಳಗ್ಗೆ ಎದ್ದು ಮೈಲ್ಡ್ ಆಗಿರೋ ಸೋಪು ಅಥವಾ ಫೇಸ್ ವಾಶಿಂದ ವಾಶ್ ಮಾಡಬೇಕು. ನಾನು ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈ ಪೇಸ್ಟ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪನೂ ಹಸಿ ಇದ್ದರೆ ಬೇಗ ಕ್ರೀಮ್ ಹಾಳಾಗಿಬಿಡುತ್ತೆ. ಬೇಕಾದರೆ ನಾವು ಇದನ್ನು 1 ತಿಂಗಳು ಫ್ರಿಜ್ ಇಲ್ದೇ ಹೊರಗಿಟ್ಕೋಬೋದು. ನಾವು ಎಷ್ಟು ದಿನ ಬೇಕಾದ್ರೆ ಇದನ್ನು ಇಟ್ಕೋಬೋದು. ಇದು ಚಳಿಗಾಲಕ್ಕೆ ಅಂತಲ್ಲ, ಯಾವಾಗ ಬೇಕಾದರೆ ಯೂಸ್ ಮಾಡ್ಕೋಬೋದು. ಡ್ರೈ ಸ್ಕಿನ್ ಇರೋರ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಈ ಕ್ರೀಮು. ನೀವು ನೈಟ್ ಹಚ್ಬಿಟ್ಟು ಮುಖ ಕೈ ಕಾಲಿಗೆಲ್ಲ ಹಚ್ಕೊಂಡು ಬೇಕಾದರೆ ಬೆಳಗ್ಗೆ ಎದ್ದು ನೋಡಿ, ಸ್ಕಿನ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಒಂದು ಟೀ ಸೋಸೋ ಸ್ಟ್ರೈನರಿಂದ ಎಲ್ಲ ಈ ಥರ ಹಿಂಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ ಅದು ಜ್ಯೂಸು. ಇನ್ನೊಂದು ಬೌಲಿಗೆ ನಾನು 4 ಸ್ಪೂನು ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ನೀವು ಅಂಗಡಿಯಿಂದ ತಂದಿರೋ ಜೆಲ್ಲಾರು ಹಾಕೋಬಹುದು, ಅಥವಾ ಮನೇಲೆ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ. ಇದಕ್ಕೆ ವಿಟಮಿನ್ ಇ ಆಯಿಲ್ ಹಾಕ್ತಾ ಇದ್ದೀನಿ. 1-2 ಸ್ಪೂನು ಈ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಬೀಟ್ ಮಾಡಿಕೊಂಡು ನೋಡಬೇಕು ಅದು ಕ್ರೀಮ್ ಥರ ಬಂತಾ ಅಂತ. ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಂಡು ಇನ್ನು ಚೆನ್ನಾಗಿ ಬೀಟ್ ಮಾಡಿದ್ರೆ ಕ್ರೀಮ್ ಥರ ಬರುತ್ತೆ ನೋಡಿ, ಚೆನ್ನಾಗಿ ಕ್ರೀಮ್ ಆಗುತ್ತೆ. ಇದಕ್ಕೆ ಕೊಬ್ಬರಿ ಎಣ್ಣೆನೇ ಸೇರಿಸ್ಬೇಕು ಅಂತ ಏನಿಲ್ಲ. ನಿಮ್ಮ ಸ್ಕಿನ್ಗೆ ಯಾವ ಎಣ್ಣೆ ಆಗುತ್ತೆ ಅದನ್ನ ಹಾಕೋಬಹುದು. ಎಳ್ಳೆಣ್ಣೆ ಹಾಕ್ಬೋದು, ಅಥವಾ ಸಾಸಿವೆ ಎಣ್ಣೆ ಹಾಕ್ಬೋದು, ಹರಳೆಣ್ಣೆ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬಹುದು. ಆದರೆ ಒಂದೊಂದೇ ಆಯಿಲ್ ಹಾಕಿ, ಮಿಕ್ಸ್ ಆಯಿಲ್ ಹಾಕಬೇಡಿ. ಇದು ಕ್ರೀಮ್ ಆಗ್ತಾ ಇಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಜೆಲ್ ಹಾಕೊಂಡಿದ್ದೀನಿ, ಅಲೋವೆರಾ ಜೆಲ್ಲು. ನೋಡಿ ಇವಾಗ ಕ್ರೀಮ್ ಆಗ್ತಾ ಇದೆ, ಚೆನ್ನಾಗಿ ಕ್ರೀಮ್ ಬಂತು ನೋಡಿ. ಇಷ್ಟೇ ಸಾಕು ಅಂತ ಹೇಳಿದ್ರೆ ಇದನ್ನ ಎತ್ತಿಟ್ಕೊಂಡು ನೀವು ದಿನ ನೈಟಲ್ಲಿ ಮುಖಕ್ಕೆ ಕೈ ಕಾಲಿಗೆಲ್ಲ ಹಚ್ಕೋಬಹುದು. ಇಲ್ಲ ಸ್ವಲ್ಪ ಕ್ರೀಮು ಫ್ರೇಗ್ರೆನ್ಸ್ ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಲ್ಯಾವೆಂಡರ್ ಆಯಿಲ್ ಹಾಕೋತಾ ಇದ್ದೀನಿ.
ನೀವು ಜಾಸ್ಮಿನ್ ಆಯಿಲು ಅಥವಾ ನಿಮ್ಗೆ ಯಾವುದು ಇಷ್ಟವಾದ್ದು ಫ್ರೇಗ್ರೆನ್ಸ್ ಇಷ್ಟನೋ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಈಗ ಕ್ರೀಮು ತಯಾರಾಯಿತು. ನಾವು ಈ ಆಯಿಲೆಲ್ಲ ತೆಗೆದು ಮಿಕ್ಕಿದ್ದು ಇತ್ತಲ್ಲ ಅದನ್ನ ಏನು ಬಿಸಾಕೋದು ಬೇಡ. ಅದಕ್ಕೂ ಸ್ವಲ್ಪ ಅಲೋವೆರಾ ಜೆಲ್ಲು, ವಿಟಮಿನ್ ಆಯಿಲ್ ಎಲ್ಲ ಸೇರಿಸ್ಬಿಟ್ಟು ಈ ಥರ ಅದನ್ನು ಬೀಟ್ ಮಾಡಿಕೊಂಡು ಇಟ್ಕೋಬೇಕು. ಇದನ್ನೇನು ಮಾಡಬೇಕು ಅಂದರೆ ಸ್ನಾನ ಮಾಡೋ ಮುಂಚೆ ಇದನ್ನ ಹಚ್ಕೊಂಡು ಸ್ನಾನ ಮಾಡ್ಕೋಬಹುದು. ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಜೆಲ್ ಹಾಕಿ ಬೀಟ್ ಮಾಡಿದ್ಮೇಲೆ ನೋಡಿ ಅದನ್ನು ಈ ಥರ ಕ್ರೀಮ್ ಥರನೇ ಆಯಿತು ಚೆನ್ನಾಗಿ. 2 ಕ್ರೀಮ್ಗಳು ಈ ಥರ ಇದೆ. ಮನೆಯಲ್ಲೇ ನಾವು ಸುಲಭವಾಗಿ ಮತ್ತೆ ಕೆಮಿಕಲ್ ಇಲ್ಲದೆ ನಾವು ಚೆನ್ನಾಗಿ ಮಾಡ್ಕೋಬಹುದು ಈ ಕ್ರೀಮ್ನ. ಬೆರಳುಗಳ ಮಧ್ಯನೂ ಇದನ್ನ ಹಚ್ಕೋಬೇಕು. ರಿಂಕಲ್ ಯಾವ ಸೈಡ್ ಜಾಸ್ತಿ ಇದೆಯೋ ಆ ಕಡೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಕ್ರೀಮ್ ಹಾಕಿ ಮಸಾಜ್ ಮಾಡಿದ್ಮೇಲೆ ಒಂದು ಸಾಫ್ಟ್ ಆಗಿದೆ ಸ್ಕಿನ್ನು, ಮತ್ತೆ ಬ್ರೈಟ್ ಆಗಿ ರಿಂಕಲ್ ಫ್ರೀ ಆಗಿದೆ. ಅದು ಇನ್ನೊಂದು ಸ್ಕಿನ್ ನೋಡಿ ಯಾವ ತರ ಡ್ರೈ ಆಗಿ ರಿಂಕಲ್ ತುಂಬಿಕೊಂಡಿದೆ. 2 ಕೈ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನೋಡಿ ಇವಾಗ. ಈ ಕ್ರೀಮ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮನ್ನ. ಧನ್ಯವಾದಗಳು.